ಭಾರತದ ವಿರುದ್ಧ ಉಗ್ರ ಚಟುವಟಿಕೆಗಳ ಪೋಷಣೆ ಕೊಡ್ತಾರೆ ಪಾಕಿಸ್ತಾನಕ್ಕೆ ಭಾರತೀಯ ಸೇನೆ ಒಂದು ಸಂದೇಶ ಕೊಟ್ಟಿದ್ದಾರೆ. ಏನಂತಂದ್ರೆ ನೀವೇನಾದ್ರು ಇನ್ನೊಂದ್ಸರಿ ಅಟೆಂಪ್ಟ್ ಮಾಡಕ್ಕೆ ಹೋದ್ರೆ ನೀವು ಮ್ಯಾಪಲ್ಲಿ ಇಲ್ದೇ ಇರೋಂಗೆ ಮಾಡಕ್ಕೆ ಬಿಡ್ತೀವಿ ನೋಡಿ ಅಂತ. ರಕ್ತದ ಓಕುಳಿ ಸುರ್ಸೋಕ್ ಬಂದಿರೋ ನಿಮ್ಮಂಥವ್ರ ಕೈಲಿ ನೀರು ಹಾಯಿಸಿ ಭತ್ತ ಬಿತ್ತಿಸ್ಬಿಡ್ತೀವಿ. ಹುಷಾರ್. ಯಾಕೆ ಅಂದರೆ ಸರ್ ಕ್ರೀಕ್ ಪ್ರದೇಶ ಏನಿದೆ ಭಾರತದಕ್ಕೂ ಮತ್ತು ಪಾಕಿಸ್ತಾನದ ಮಧ್ಯದಲ್ಲಿ, ಏನು ಅವ್ರ ಕೈಯಲ್ಲಿ ಒಂದು 150-200 ಸ್ಕ್ವೇರ್ ಕಿಲೋಮೀಟರ್ ಏರಿಯಾ ಅವ್ರ ಕಂಟ್ರೋಲಲ್ಲಿ ಇರ್ಬೋದು ಅಷ್ಟೇ ಪಾಕಿಸ್ತಾನಲ್ಲಿ. ಸರ್ ಕ್ರೀಕ್ ಒಬ್ಬ ವ್ಯಕ್ತಿ ಹೆಸರದು ಸರ್ ಕ್ರೀಕ್, ಅವ್ನ ಸರ್ವೆ ಅದು. ಅದು ಸರ್ ಕ್ರೀಕು ಡಿವೈಡಿಂಗ್ ಲೈನ್ ಅದು ನಮ್ಮದು. ಆ ಜಾಗದಲ್ಲಿ ಒಂದಷ್ಟು ಕಿತಾಪತಿ ಮಾಡ್ತಿರೋಂಗಿದೆ ಪಾಕಿಸ್ತಾನ. ನಮ್ಮವ್ರು ಅದನ್ನು ಗಮನಿಸಿದ್ದಾರೆ, ತಯಾರಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಹೇಳ್ತಿದ್ದಾರೆ ಏನಾದರೂ ಇನ್ನೊಂದ್ಸರಿ ಅಟೆಂಪ್ಟ್ ಮಾಡಕ್ಕೆ ಹೋದ್ರೆ ಬೋಪುಟ್ಟದಲ್ಲಿ ಇದ್ದಂಗೆ ಮಾಡ್ತೀವಿ ಸರಿ ಅಂತ. ಇದು ಉಗ್ರ ಘೋಷಣೆ ನಿಲ್ಲಿಸಿ, ಇದರ ಉಳಿಗಾಲ ಇಲ್ಲ. ತುಂಬ ನಮ್ಮ ಸಂಯಮನ ಪರೀಕ್ಷಿಸಬೇಡಿ. ನಾವು ಹಿಂದಿನ ಥರ ಇಲ್ಲ. ಮುಂದೆ ಏನಾದ್ರು ಆದಾಗ ನಾವು ಯಾವ ಸಂಯಮನೂ ತೋರಿಸಲ್ಲ, ಕಂಡು ಕಡೆ ಹೊಡೆದಾಕ್ಬಿಡ್ತೀವಿ ಆಮೇಲೆ ಅಂತ. अपने आप को बंदूक समझता है तो हम है बारूद. हाँ, I stop the war. Footage. To people. ಏರ್ ಚೀಫ್ ಮಾರ್ಷಲ್ AP ಸಿಂಗ್ ಅವರು ಪಾಪ ಅದೇ ಹೇಳಿದ್ದಾರೆ ಅಲ್ರಿ. ಆ ಪಾಕಿಸ್ತಾನದವ್ರನ್ನ ಒಂದು 4 ರೇಡಾರು, ಒಂದು C-130 ವಿಮಾನ, 4-5 ಜೆಟ್ಗಳದ್ರಲ್ಲಿ ಬಹುತೇಕ F-16 ಮತ್ತು J-17 ಚೈನಾ, F-16 ಅಮೆರಿಕ, ಅದೆರಡು ಹೊಡೆದಾಕಿದ್ದೀವಿ. 300 ಕಿಲೋಮೀಟ್ರ್ ದೂರದಲ್ಲಿ ಕೂತಿದ್ದ ವಿಮಾನಕ್ಕೆ ಹೊಡೆದಾಕಿದ್ದೀವಿ ನಾವು. ಲೆಕ್ಕ ಹಾಕಳ್ರಿ ನಮ್ಮದು ವ್ಯವಸ್ಥೆ ಹೆಂಗಿದೆ ಇವಾಗ ಅಂತ. ನೆಕ್ಸ್ಟ್ ಯುದ್ಧ ಬಂದರೆ ಹಿಂಗೆ ನಡೆಯಲ್ಲಮ್ಮ, ಬೇರೆ ಟೈಪಲ್ಲಿ ನಡೆಯುತ್ತೆ ಅಂತ ಹೇಳಿದ್ದಾರೆ. ಇದು ಆಕ್ಚುಲಿ ಚೆನ್ನಾಗಿರೋ. ನಿನ್ನಲ್ಲಿ ಮರ್ದಾಂಗೆ ಅನ್ನೋದಿದ್ರೆ ಎದೆಗೆ ಎದೆ ಕೊಟ್ಟು ಹೋರಾಡೋದನ್ನ ಕಲಿ. ಕಮಾನ್.